ಎರಡೆರಡು ತಿಂದು ಹೋಳಿಗೆ ಚಕ್ಲಿ ಎಲ್ಲ ತಿಂದ್ವಿ. ಬಾಯ್ ಗಾಯ್ಸ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಮಿ ಮರ್ಮಲ್ ಟಾಕ್ಸ್. ಇವತ್ತು ನಾವು ಹೊರಟಿದ್ದು, ನಾನು ಹೇಳಲ್ಲ, ನನ್ನ ಪ್ರೀತಿಯ ಗೆಳತಿ ಜೋ ಬಂದಿದ್ದಾರೆ. ನಿಮಗೆಲ್ಲ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೇವೆ ಅಂತ ಅವರಿಂದ ಬಾಯಿಂದ ಕೇಳುವ. ಅಪ್ಪ, ತುಂಬ ಸಾಕಾಗ್ತಿದೆ. ನಾನು ಕುತ್ಕೊಂಡು ಹೇಳ್ತೀನಿ. ಇವತ್ತು ನಾವು ಹೊರಟಿದ್ದು ನಮ್ಮ MM3ಯ ಡಾನ್ ನನ್ನ ಜೋ ಮನೆಗೆ. ಓಕೆ ಗೈಸ್, ನಾನೀಗ ಮಣಿಪಾಲ್ ಕ್ಯಾಂಪಸ್ಸಲ್ಲಿದ್ದೀನಿ. ನನ್ನ ಫ್ರೆಂಡ್ ಜೋ ಸಿಕ್ಕಿದ್ದಾರೆ. ನಮ್ಮದು ಎಷ್ಟು ವರ್ಷದ ಫ್ರೆಂಡ್ಶಿಪ್? ಒಂದು 8 ಇಯರ್ಸ್ ಫ್ರೆಂಡ್ಶಿಪ್ ನಮ್ಮದು. ಈಗ ನಾವು ಬಸ್ ಸ್ಟ್ಯಾಂಡಿಗೆ ವೆಯ್ಟ್ ಮಾಡ್ತೇವೆ. ಯಾವ ಬಸ್ ಸಿಗ್ತದೆ ಗೊತ್ತಿಲ್ಲ. ಗೌರ್ಮೆಂಟ್ ಬಸ್ಸಿಗೆ ವೆಯ್ಟ್ ಮಾಡಬೇಕಂತೆ. ಸೊ ಗೊತ್ತಿಲ್ಲ, ಈಗ ಗಂಟೆ 12 ಕಾಲಾಗಿದೆ. ಯಾವ ಬಸ್ ಸಿಗ್ತದೆ ಗೊತ್ತಿಲ್ಲ. ಎಷ್ಟೊತ್ತಿಗೆ ಅಲ್ಲಿ ನಾವು ಮೀಟ್ ಆಗ್ತೇವೆ ಅಂತ ಸಹ ಗೊತ್ತಿಲ್ಲ. ಆಲ್ರೆಡಿ ನಾವು ಬಸ್ ಸ್ಟ್ಯಾಂಡ್ ಬಂದ್ವಿ. ಈಗ ನೋಡುವ ಗೈಸ್. ಏನೊಂದು ಜವನೆ ಬಾರಿ ಬರ್ಲಲ್ಲೇ ಒಂಜಿ ಪೇರ್ ಕೊಡೋದಲ್ಲ. ಗೌರ್ಮೆಂಟ್ ಬಸ್ ಸಿಕ್ಕಿದ್ದು ಫೈನಲಿ. ನೋಡುವ, ಫೈನಲಿ ಎಂಕಲಿಗೆ ಗೌರ್ಮೆಂಟ್ ಬಸ್ ಸಿಕ್ಕಿದ್ದು. ಜೋ, ಇದೆಂತ ನೋಡ, ಇದು ಎಷ್ಟು ಚಂದ ಉಂಟು. ಮೇಬಿ ಅವೇ ಪೇಂಟ್ ತುಗಿಲಾಕೊಂಡು. ಸರಿ ಗೈಸ್, ಫೈನಲಿ ನಾವು ಬಂದಿದ್ದೇವೆ. ನೋಡಿ ವ್ಯೂ ನೋಡಿ, ಕಾಡಿನ ಮಧ್ಯದಲ್ಲಿದ್ದೇವೆ. ಹೌದಾ? ಶೋರಾ? ಬೇಗ ಬಾ ನೀನು, ಇನ್ನೊಂದು ಮುಳುಗಿಲಿಕ್ಕಿಲ್ಲ. ಹೋಗು ಬೇಗ ಬಾ ನೀನು. ಹಾ, ವಾಲ್ಬಜ್ಜಿ ಕಾಲೆ ವಾಲ್ಬಜ್ಜಿ ಅಸಹ ವಾಲ್ಬಜ್ಜಿ. ನಮಸ್ತೆ. ಭಯಂಕರವಾದ ಪ್ರಾಣಿಯತೆ. ನಾವೀಗ ಎಂತ ಮಾಡ್ತೀವಿ? ಬಾರಿ ಡಿಸ್ಕಷನ್. ಎಲ್ಲಿ ಹೋಗುದು ಜೋ ಈಗ? ನೋಡುವ ಆಸೆಯೋ ತುಂಬಿದೆ ನನ್ನಲ್ಲಿ ಚಂದಿರನ ಕಾಣದಿರೋಳು ನೀನಿರದೆ ನನ್ನ ಬಾಳು. ಚಂದಿರನ ಕಾಣದಿರೋಳು ನೀನಿರದೆ ನನ್ನ ಬಾಳು. ಮನಸ್ಸಲ್ಲಿ ಏನು ತಳಮಳ, ಎಂತ ತುಂಬ ಕಳವಳ. ಇದು ವಿಚಿತ್ರ ಅಂತ ಗೊತ್ತಾಗ್ತಿಲ್ಲ. ನಿನ್ನದೇ ಹಾಗೆ ಒಂದು ಸಾಂಗ್ ಹೇಳಿ ನೋಡ ಈ ನೇಚರಿಗೆ. ಒಂದು ಒಳ್ಳೆ ಸಾಂಗ್. ಆಸೆಯೋ ತುಂಬಿದೆ ಇದೇನು ಅರ್ಪಿ?
ಏನಂತ ಹೆಸರಿಡ್ತೀಯ ಇದಕ್ಕೆ? ಏನಂತ ಹೆಸರಿಡುವ? ಏನಾರು ಒಂದು ಇಡೆ. ಏನು ಹೆಸರಿಡುದು ಅಂತ ಗೊತ್ತಾಗೋದಿಲ್ಲ. ಹಕ್ಕಿ, ಪ್ರಾಣಿ. ಈ ಹಾರುತ್ತಿದೆ, ಈ ಮಂಗ ಎಲ್ಲರೂ ಇದೆಯಾ ನೋಡು ಕಣೆ. ಮರ ಏರುತ್ತಿದೆ, ಅಗೊಮ್ಮೆ ಈಗೊಮ್ಮೆ ಗರುತ್ತಿದೆ. ಓ ಮಂಗ್ಯ, ಏನಕ್ಕ ಗುರುಗಟ್ಟೈತಿ? ಕೊಟ್ರೆ ಬಾಯಿ ಮುಸುಡಿ ಎಲ್ಲ ಅಪಚಿ ಆಗ್ಬೇಕು ಅಷ್ಟೇ. ಬೀಳ್ತೆ ಒಂದು ಕೊಂಚವು ಸೀರೆ ಪುರ ದರ್ತಂಪು ಒಂದು ಕಂಡ ನಡ್ತಿಲ್ಲಕ್ಕ. ತುಂಬ ಊಟ ಮಾಡಿ ಬಾಳೆಹಣ್ಣು ಎರಡೆರಡು ತಿಂದು ಹೋಳಿಗೆ ಚಕ್ಲಿ ಎಲ್ಲ ತಿಂದ್ವಿ. ಬಾಯ್ ಗಾಯ್ಸ್. ಎಷ್ಟು ತುಂಬ ನಡೀಲಿಕ್ಕೆ ಉಂಟು, ಇಲ್ಲಿ ಬಸ್ ಇಲ್ಲ ಅಂತೆ. ಮೈ ಗಾಡ್, ಚಪ್ಪಲ್ ಬೇರೆ ಕೈ ಕೊಡ್ತದ ಅಂತ ಈಗ. ಗಣೇಶರು ಬರ್ತಾನೆ ಹೇಳಿದ್ರು ಬರಲೇ ಇಲ್ಲ. ಓ ಚಪ್ಪಲ್ ಕೈ ಕೊಡ್ತದ ಅಂತ ಈಗ. ಗಮ್ಮತ್ತಾಯಿತು. ಅಷ್ಟೇನು ಜನ ಸಿಗಲಿಲ್ಲ, ಆದರೂ ಸಹ ಪಾಟರ್ ಸಿಕ್ಕ ಮೇಲೆ ಸೂಪರ್. ಯಾರು ಬೇಕಾಗಿಲ್ಲ, ನಡಿಲಿಕ್ಕೂ ಆಗ್ತಿಲ್ಲ ಸೀರೆಯಲ್ಲಿ. ಹಾಂ, ಬೇಡ ಬಿಸಿಲಲ್ಲಿ ಬೇಡ, ಪ್ಲೀಸ್ ಹೋಗೋ. ಯಾವ ಕಾರಣ ನಮಗೆ ನಿಜವಾಗ್ಲಿ ಮರಳು ಬಸ್. ಈಗ ಸೇಫ್ ಆಗಿ ಬಂದ್ವಿ. ಎಂತ ಗೊತ್ತದ ಗಾಯ್ಸ್, ನಿಮ್ಗೊಂದು ವಿಷಯ ಹೇಳ್ತೇನೆ. ಎಂತ ಅಂದರೆ, ನಾವು ನಡ್ಕೊಂಡು ಬರ್ತಾ ಇದ್ವಿ. ಆ್ಯಕ್ಚುಲಿ ನಾವು ರಿಕ್ಷಾಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಇಂಟೀರಿಯರ್ ಆಗಿದ್ದರಿಂದ ನಮಗೆ ರಿಕ್ಷಾನೇ ಸಿಗಲಿಲ್ಲ ಒಂದು ಸಹ. ಆ್ಯಕ್ಚುಲಿ ಒಂದು ರಿಕ್ಷಾ ಸಿಕ್ಕಿತ್ತು, ಆ ರಿಕ್ಷಾದಲ್ಲಿ ತುಂಬ ಜನ ಇದ್ರಂತ ಅವರು ನಿಲ್ಲಿಸಲಿಲ್ಲ. ಆಮೇಲೆ ನಮ್ಮನ್ನು ಅಲ್ಲಿ ಫಂಕ್ಷನಲ್ಲಿ ನೋಡಿದಾರಂತೆ. ಪ್ಲಸ್ ನಾವು ರಿಕ್ಷಾಕ್ಕೆ ನಿಲ್ಲಿಸಿರೋದು ನೋಡಿ ಆ ಗಂಡಸು ನಮಗೆ ಕಾರ್ ನಿಲ್ಲಿಸಿದ್ರು. ಇಬ್ಬರಿಗೂ ಗೊತ್ತಿಲ್ಲ, ಹುಚ್ಚರಾಗಿ ಹತ್ತಿ ಕುಟ್ಕೊಂಡ್ವಿ. ಒಂದು ಕಡೆಯಿಂದ ಹೆದರಿಕೆ ಆಗ್ತಾ ಉಂಟು, ಮತ್ತೆ ಒಂದು ಧೈರ್ಯ ಕೊಟ್ಟರು ಇವರು, ನನಗೆ ಕರೆಕ್ಟಾಗಿ ಗೊತ್ತುಂಟು ಅಂತ. ಸೊ ನಾವು ಹತ್ತಿ ಸೇಫಾಗಿ ಈಗ ಪರ್ಕಳ ಬಸ್ ಸ್ಟ್ಯಾಂಡಿಗೆ ಬಿಟ್ಟಿದ್ರು. ಥ್ಯಾಂಕ್ ಗಾಡ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಯಾರು ಗುರುತು ಪರಿಚಯ, ನಿಜವಾಗಿ ಹೇಳ್ತೇವೆ, ಗುರುತು ಪರಿಚಯ ಇಲ್ಲದೆ ನೀವು ಯಾರ ವೆಹಿಕಲಲ್ಲಿ ಆಗಲಿ ಯಾವುದ್ರಲ್ಲಿ ಸತ್ತಬೇಡಿ ಅಂತ ಹೇಳ್ತೇವೆ. ಬಟ್ ನಾವು ಏನೋ ನಮಗೆ ಆ ಬಿಸಿಲು ನಡ್ಕೊಂಡು ಬರುವಾಗ ದೇವ್ರು ಬಂದಾಗೆ ಬಂದರು. ದೇವ್ರ ಮೇಲೆ ಬಾರ್ ಹಾಕಿ ಇವರು ಕರೆಕ್ಟಾಗಿ ಬರ್ತಂತ ಹೇಳಿ ಇವರ ಮೇಲೆ ನಂಬಿಕೆ ಇಟ್ಟು ನಾನು ರಿಕ್ಷಾ ಹತ್ತಿದ್ದೆ, ಕಾರ್ ಹತ್ತಿದೆ. ಸೊ ಕಾರ್ ಹತ್ತಿದೆ. ಫೈನಲ್ ಈಗ ನಾವು ಪರ್ಕಳ ಬಸ್ ಸ್ಟ್ಯಾಂಡಲ್ಲಿ ನಿಂತು ಬಸ್ ವೆಯ್ಟ್ ಮಾಡ್ತಿದ್ದೇವೆ. ಆಗ ಹೋಗ್ಲಿಕ್ಕೂ ನಮಗೆ ಗೌರ್ಮೆಂಟ್ ಬಸ್ ಬಂತು. ಈಗ ಕಾರ್ಕಳಕ್ಕೆ ಹೋಗ್ಲಿಕ್ಕೂ ಗೌರ್ಮೆಂಟ್ ಬಸ್ಸೇ ಕಾಯ್ತಾ ಇದ್ದೇವೆ. ಸೊ ಫೈನಲಿ ಓಕೆ ಗಾಯ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಹಾಗೆ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಈ ವಿಡಿಯೋ ನೋಡ್ತಿದ್ದಾರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಮಾಮಿ ಮರ್ಮಲ್ ಟಾಕ್ಸ್ನ ಯೂಟ್ಯೂಬ್ ಚಾನಲನ್ನು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್. There is fire